ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಶಾಸಕ ನಿಖಿಲ್ ಕತ್ತಿಗೆ ಕೌಂಟರ್. 2 ವರ್ಷ ಏನ್ ಪರ್ಫಾರ್ಮೆನ್ಸ್ ಎಂದ ಸಚಿವ ಸತೀಶ್ ಜಾರಕಿಹೊಳಿ. ನಿಖಿಲ್ ಕತ್ತಿ ಅವ್ರದ್ದು 2 ವರ್ಷ ಪರ್ಫಾರ್ಮೆನ್ಸ್ ಏನು ಮೊದಲು ಅದನ್ನು ಹೇಳಬೇಕು. ನಮ್ಮದು ಉಳಿತ ಮೊದಲು ಅವ್ರ ಭಾಗಕ್ಕೆ ಅವ್ರ ಸೇವೆ ಏನು 2 ವರ್ಷ. ಕತ್ತಿ ಕುಟುಂಬದವರು ಕತೆ ಹೇಳೋಕೆ ಬಹಳ ನಿಪುಣರು, ಅವರ ಕತೆ ಕೇಳೋಕೆ ಯಾರು ತಯಾರಿಲ್ಲ ಎಂದ ಸಚಿವ ಸತೀಶ್ ಜಾರಕಿಹೊಳಿ. ಇವ್ರು ಇದನ್ನ ಕತೆ ಹೇಳ್ಕೊತಾರ. ಇನ್ನು 20 ವರ್ಷದ ಆಯುಷ್ಯ ಮುಗಿದ್ರಲ್ಲ, ಅದು ಯಾವಾಗ ಕೊಟ್ಟರು ಸರ್ಕಾರ ಅದನ್ನು ಬಾಕಿ ವಾಪಸ್ ಕೊಡ್ತಾರೆ. ಸರ್, ನಿರಂತರ ಜ್ಯೋತಿ ಈಗಾಗಲೇ ಸರ್ಕಾರಕ್ಕೆ 45 ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈ ನಿಟ್ಟಿನೊಳಗೆ ತಾವು ಈ ಎಲ್ಲಿಮುನ್ನೋಳಿ ಗ್ರಾಮದಲ್ಲಿ ಒಂದು ನಿರಂತರ ವಿದ್ಯುತ್ ಉದ್ಘಾಟನೆ ಕೂಡ ತಾವು ಕೈಗೊಂಡಿದ್ದೀರಿ. ಅದು ಫ್ರೀ ಆಗೋ ಜಾಗದಾಗ ತಾವು ಇಲ್ಲಿ ಗ್ರಾಹಕರ ಸದಸ್ಯರಿಗೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಇದೆ ಸರ್. ಈಗೆಲ್ಲ ಅಧಿಕಾರ ಬಿಟ್ಟು ಹೋಗಿದೆ. ಅವರು ಹೋದ್ಮ್ಯಾಗ ಏನಿಲ್ಲ ಹೇಳೋರು. ಸರ್ಕಾರ ಮಾಡಲಿ ಸಂಘ ಮಾಡಲಿ, ಸಂಘವ್ರು ಇದಾಗ ಹೇಳಿಲ್ಲ ಲಾಭ ಆಗಿದ್ದೆಲ್ಲ ಅವ್ರಿಗೆ ಹೋಗ್ಬೇಕು ರಿಟರ್ನ್. ಇದು ಉಳಿದ ಖಾತೆಯಲ್ಲಿ ಲಾಭ ಅದರಲ್ಲಿ ನಾವು ಮಾಡ್ತಾಯಿದ್ದೀವಿ. ಸರ್ಕಾರಿ ಸಂಘ ಉದ್ದೇಶ ಅಂದರೆ ಏನು ಜಾಸ್ತಿ ಉಳಿತೈತೆ ಅದೆಲ್ಲ ವಾಪಸ್ ರಿಟರ್ನ್ ಗ್ರಾಹಕರಿಗೆ ಹೋಗ್ಬೇಕಲ್ಲ, ಅವರೇ ಮಾಲಕರು. ಅದಕ್ಕೆ ಇಲ್ಲಿ ಸರ್ಕಾರ ಬಂದ್ಮೇಲೆ ಬಂದೇ ಬರ್ತೈತೆ. ರಿಯಂಬರ್ಸ್ಮೆಂಟ್ ಮಾಡೇ ಮಾಡ್ತಾರೆ. ರಿಯಂಬರ್ಸ್ಮೆಂಟು ಯಾವಾಗ ಕೊಡ್ತಾರೆ, ಅದೇನು ಕೊಡ್ತಾರೆ. ಅಲ್ಲಿ ಕೊಡೋ ಮಟ್ಟ ಇನ್ನು 10 ವರ್ಷ ಕೊಡೋಲ್ಲ ಅವ್ರು, ಅಲ್ಲಿವರೆಗೆ ಕಾಯ್ಬೇಕಾ ನಾವು. ಈಗ ಹೇಳಿದ್ರಲ್ಲ ನಸಬ್ಜಲ್ಲಿ ಏನು ಹೇಳಿದ್ರು, 20 ವರ್ಷದಿಂದ ನಾವು ಮಾಡಿ ಅಂತ ಹೇಳಿದ್ರು ಅವ್ರು. ಇವ್ರು ಇದನ್ನ ಕತೆ ಹೇಳ್ಕೊತಾರ. ಇನ್ನು 20 ವರ್ಷದ ಆಯುಷ್ಯ ಮುಗಿದ್ರಲ್ಲ, ಅದು ಯಾವಾಗ ಕೊಟ್ಟರು ಸರ್ಕಾರ ಅದನ್ನು ಬಾಕಿ ವಾಪಸ್ ಕೊಡ್ತಾರೆ. ಕೊಟ್ಟಾಗ ಆಟೋಮೆಟಿಕ್ ಸಂಘದ ದುಡ್ಡು ಹೆಚ್ಚಾಗ್ತೈತಿ. ಬರ್ದೇ ಇದ್ರೆ ನಾವು ನಮ್ಮ ದುಡ್ಡಿಂದ ನಾವು ಮಾಡಲೇಬೇಕು. ಯಾಕಂದ್ರೆ ನಮಗೇನು ಲುಕ್ಸಾನ್ ಮಾಡಿ ಏನು ಮಾಡ್ತಾಯಿಲ್ಲ, ನಾವು ಲಾಭದಲ್ಲೇ ಮಾಡ್ತಾಯಿದ್ದೀವಿ. ನಾವು ವಸೂಲಿ ಮಾಡೀವಿ. ಮೊನ್ನೆ ಪಂಚಾಯತಿಂದ ಸುಮಾರು 4 ಕೋಟಿ ರೂಪಾಯಿ ವಸೂಲಿ ಮಾಡಿದ್ದೀವಿ. 4 crores ವಸೂಲಿ ಮಾಡಿದ್ದೀವಿ. ಆ ದುಡ್ಡಲ್ಲಿ ಮಾಡ್ತಾಯಿದ್ದೀವಿ ನಾವು. ಇದರಲ್ಲೇನೋ ಹಾನಿ ಈಗಿನ ಇಲ್ಲ. ಇದೆಲ್ಲ ಸರ್ಕಾರ ಅವ್ರ ದುಡ್ಡೇ, ಅವರೇ ಮಾಲಕರಿದು. ಈಗ ಇದನ್ನು ಕತೆ ಹೇಳೋವಂಥ ಕಾಲಿಗಿಲ್ಲ, ಅಲ್ಲಿ ಬಿಟ್ಟು ಹೋಗ್ಯಾರಲ್ಲ, ಮತ್ತೆ ಇನ್ನೇನು ಹೇಳೋದು. ಈಗ ಈ ಮತದಾರ ವಲಯಕ್ಕೆಗಾಗಿ ಇದು ಗಡಿಬಿಡಿಯಾಗಿ ಇಂಥ ಕಾರ್ಯಕ್ರಮಗಳು ಹಾಕ್ತಾ ಇದನ್ನೋ ಆರೋಪ ಇದೆ ಸರ್. ಈಗ ಗಡಿಬಿಡಿ ಏನಂತಂದ್ರೆ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಗಡಿಬಿಡಿ ಏನಿಲ್ಲ. ಫಸ್ಟ್ ಟೈಮ್ ಇದು ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಕೈಯಲ್ಲಿ ಆದೇಶ ಇದೆ ಅವ್ರ ಕಡೆ ವರ್ಕ್ ಮಾಡಲಿಕ್ಕೆ. ರೆಸೊಲ್ಯೂಷನ್ ಮಾಡಿದ್ದೀವಿ, ಪಾಸ್ ಮಾಡಿದ್ದೀವಿ. ಅಷ್ಟು ದುಡ್ಡಿದೆ ನಮ್ಮ ಕಡೆ, ಮಾಡ್ತಾಯಿದ್ದೀವಿ. ಸೊ ಇದನ್ನು ಅವರು ಮಾಡಬೇಕಿತ್ತು, ಮಾಡಲಿಕ್ಕಾಗಿಲ್ಲ. ಈಗೇನಾರ ಕತೆ ಹೇಳ್ಕೊತ ಕೂತ್ರೆ ಈಗ ಕೇಳಕ್ಕೆ ಬಂದಿಲ್ಲ ಯಾರು ಈಗ. ಈಗ ಇನ್ನೇನು ಜನ ತೀರ್ಮಾನ ಮಾಡ್ತಾರೆ, ಅವ್ರು ನೋಡೋಣ. ಅವ್ರು ಹೇಳೋದು ಕರೆಕ್ಟ್ ಅನಿಸ್ತೇವೋ ಜನಕ್ಕೆ ನಾವು ಹೇಳೋದು ಕರೆಕ್ಟ್ ಅನಿಸುತ್ತೆ ನೋಡೋಣ. ಈಗ ರಮೇಶ್ ಕತ್ತಿ ಅವರು ಗೋಕಾಕ್ ಬರ್ತಾ ಹೋಗಿದ್ದಾರೆ ಸರ್. ನಿಖಿಲ್ ಕತ್ತಿ ಅವರು ತಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ಪ್ರಚಾರ ಕೂಡ ಕೈಗೊಂಡಿದ್ದಾರೆ. ಅದಕ್ಕೆ ತಾವೇನು ಹೇಳ್ತೀರಿ? ಈಗ 2 ವರ್ಷ ಅವ್ರ ಪರ್ಫಾರ್ಮೆನ್ಸ್ ಹೇಳ್ರಿ. ನಿಖಿಲ್ ಕತ್ತಿ ಅವ್ರದ್ದು 2 ವರ್ಷ ಪರ್ಫಾರ್ಮೆನ್ಸ್ ಏನು ಮೊದಲು ಅದನ್ನು ಹೇಳಬೇಕು. ನಮ್ಮದು ಉಳಿತ ಮೊದಲು ಅವ್ರ ಭಾಗಕ್ಕೆ ಅವ್ರ ಸೇವೆ ಏನು 2 ವರ್ಷ. ನೋಡಿರಿ ಎಲ್ಲರೂ ಅವ್ರನ್ನ. ನೋಡಿ ನೀವು ನೋಡೋದಕ್ಕೆ ಒಂದು ಬೇರೆ ನೋಡೋದು ಪ್ರಶ್ನೆ ಇಲ್ಲ. ಅದಕ್ಕೆ ಉತ್ತರ ಎಲ್ಲ ಕೊಡ್ತೀವಿ, ಸ್ಟೇಜ್ ಮ್ಯಾಗ ಕೊಡ್ತೀವಿ, ಎಲ್ಲದಕ್ಕೂ ಉತ್ತರ ಕೊಡ್ತೀವಿ. ಆದರೂ ಜನ ನಮ್ಮ ಜೊತೆ ಇದ್ದಾರಂತ ಹೇಳ್ತಾ ಇದ್ದಾರೆ ಸರ್. ಎಲ್ಲ ಅದೇ 28ಕ್ಕೆ ಅದು ಫೈನಲ್ ಆಯ್ತಲ್ಲ. ಅಂತ ಇನ್ನೆಷ್ಟು 45 ದಿವಸ ಎಷ್ಟು ಉಳಿದ್ರಿ ಇನ್ನಷ್ಟೇ. 2 ತಿಂಗಳೆಲ್ಲ ಕಡಿಮೆ. ಆವಾಗ ಅಂತಿಮ ಜನ ಯಾರು ಪರವಾಗಿ ಅನ್ನೋದು ಇನ್ನೇ ಒಂದು 45 ದಿವಸದಾಗ ಗೊತ್ತಾಯಿತು. ಅಲ್ಲಿ ಮಟ್ಟ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ್ ಪಾಟೀಲ್.